ಇಲ್ವಾ? 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಬಂದ್ಬಿಟ್ಟು ನಿಮ್ದೇ ದುಡ್ಡು, ಯಾವ್ದೇ ದುಡ್ಡು ಅಲ್ಲಿ ಕೂತಾವ್ ನೋಡಿ, ನಮ್ಮ ತಾಯಿ ಹೆಣ್ಮಕ್ಳು ಅವ್ರದೇ ದುಡ್ಡು DCC ಬ್ಯಾಂಕ್ ಅದಿರೋದು. ಆ ದುಡ್ಡನ್ನ ಎತ್ಕೊಂಡ್ ಬರೋದು, ಅವ್ರು ಬರ್ಬೇಕಾಗಿರೋಂಥ ಸಬ್ಸಿಡಿ ಎತ್ಕೊಂಡ್ ಬರೋದು, ಅವ್ರು ಬರ್ಬೇಕಾಗಿರೋಂಥ ಬಡ್ಡಿ ಎತ್ಕೊಂಡ್ ಬರೋದು. ನಮ್ಮಲ್ಲಿ ಪಾಪ ಯಾರು ಕಷ್ಟ ಆಯ್ತು ಅವ್ರಿಗೆಲ್ಲ 1000 ರೂಪಾಯಿ ಕೊಡೋದು, ವೋಟ್ ಹಾಕ್ಸ್ಕೊಡೋದು, ಗೆಲ್ಲೋದು, ಆಮೇಲೆ ಅಡ್ರೆಸ್ ಮತ್ತೆ ನಗರ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ. ರೂಪಕ್ಕನ ಸೇವೆ, ಡ್ಯಾಮು, ರೋಡು, ಮತ್ತೊಂದು ಅಂತೇಳಿ ನಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ಒಂದನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇವತ್ತು ಏನು ನಮ್ಮ KJF ಅಭಿವೃದ್ಧಿ ಆಗ್ತಾ ಇದೆ ಅಂತ ಯಾರು ಕೊಚ್ಕೊಳ್ತಾ ಇದ್ದಾರೆ, ಪ್ರತಿ ಮನೆಗೂ, ಪ್ರತಿ ಕಾರ್ಯಕರ್ತನಿಗೂ, ಪ್ರತಿ ಮೋಹನ್ ಕೃಷ್ಣನ ಅಥವಾ ಈ ಮಣ್ಣಿನ ಮಗನ್ನ MLA ಮಾಡಬೇಕು, ಅಧಿಕಾರವನ್ನ ಕೊಟ್ಟು ರೈತರ ಸೇವೆ ಮಾಡಬೇಕು ಅನ್ನೋರು ಪ್ರತಿ ಮನೆಯಿಂದಲೂ ಇವತ್ತನ್ನ ಅವರ ಅಭಿವೃದ್ಧಿಯನ್ನ ಎಲೆಯಲ್ಲಾಗಿ ಬಿಚ್ಚಿಡಬೇಕು ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಬಹುಶಃ ನಮ್ಮ ಗೊಳ್ಳಳ್ಳಿ ಪಂಚಾಯಿತಿಯಿಂದ ಬಹಳಷ್ಟು ನಾಯಕರು ಬಂದಿದ್ದಾರೆ. ಎಲ್ಲರೂ ತಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಇವತ್ತು ಆ ಡ್ಯಾಮ್ ಬಗ್ಗೆ. ಏನು ಆ ಡ್ಯಾಮ್ ಉದ್ಘಾಟನೆ ಮಾಡಲಿಕ್ಕೆ 300 ರೂಪಾಯಿ ಬಿರಿಯಾನಿ, ಅದ್ರ ಜೊತೆಗೆ ಬಹಳ ಸಚಿವರಾಗಿರ್ತಕ್ಕಂಥ ಹಿರಿಯ ನಾಯಕರುಗಳು ಬಂದು ಉದ್ಘಾಟನೆ ಮಾಡಿಬಿಟ್ಟು ನನ್ನ ಅಭಿವೃದ್ಧಿ ಎಷ್ಟೋ ಶತಮಾನಗಳಿಂದ ಆಗಿರ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಮಾನ್ಯ ಶಾಸಕರಾದಂಥವರು ಬಹಳ ಉತ್ಸಾಹದಿಂದ ಮಾತುಗಳನ್ನ ನುಡಿತಾ ಇದ್ದಾರೆ. ಆ ಕಡೆ ನಗರ ಭಾಗಕ್ಕೆ ಹೋದ್ರೆ ಕಪ್ಪು ಕಾಣ್ತಕ್ಕಂಥ ರೋಡ್ಗಳನ್ನ ಮುಂಚೆ ಬಿಳಿಗಿತ್ತು, ಇವಾಗ ಕಪ್ಪು ಮಾಡ್ತಿರ್ತಕ್ಕಂಥ ಡಾಂಬರೀಕರಣ ಮಾಡಿದ್ದೀನಿ. ನಂತರ ಅಭಿವೃದ್ಧಿ ಯಾರೂ ಮಾಡಿಲ್ಲ, ದಶಕಗಳ ಗಟ್ಟಲೆ ಯಾರೂ ಮಾಡಿಲ್ಲ ಅನ್ನೋದು ಹುಮ್ಮಸ್ಸಿಂದ ಪಾಪ ನಮ್ಮ ರೂಪಕ್ಕ ಅವ್ರು ಹೇಳ್ತಾ ಇದ್ದಾರೆ. ನಾವೆಲ್ಲ ಇರ್ತಕ್ಕಂಥವ್ರೆಲ್ಲ ಯೋಚನೆ ಮಾಡಬೇಕು, ಅಭಿವೃದ್ಧಿ ಅಂದ್ರೆ ಏನು, ಡೆವಲಪ್ಮೆಂಟ್ ಅಂದ್ರೆ ಏನು. ಅವ್ರ ಬಾಯಲ್ಲೇ ಹೇಳ್ತಾ ಇದ್ದಾರೆ, ಶತಮಾನಗಳ ಕಾಲದಿಂದ ಡ್ಯಾಮ್ ಆಗ್ಲಿ ರೋಡ್ಗಳಾಗ್ಲಿ ಮಾಡಿಲ್ಲ ಅಂತ. ಇಲ್ಲಿ ಬಹಳ ಮಾಧ್ಯಮದವರು ಬಂದಿದ್ದಾರೆ, ಕೆಲವರು ಅವ್ರು ಹೇಳ್ತಿರ್ತಕ್ಕಂಥ ಶತಮಾನಗಳಿಂದ ನಾವು ಈ ಡ್ಯಾಮ್ ಮಾಡಿಲ್ಲ, ನಾನು ಮಾಡಿದ್ದೀನಿ ಅಂತ. ನಾನು ರೂಪಕ್ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಕೇಳಿ. ಅಲ್ಲಿ ನಮ್ಮೂರುಗಳಲ್ಲಿ ಯಾರಾದ್ರೂ ರೂಪಕ್ಕನ ಪರ ಡ್ಯಾಮ್ ಕಟ್ಟೋದು, ರೋಡ್ ಹಾಕೋದು ಅಂತಂದ್ರೆ ಅವ್ರನ್ನು ನೀವು ಪ್ರಶ್ನೆ ಮಾಡಿ, ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಮಾಡೋಣ. ನಮ್ಮ ಹಕ್ಕನ್ನ ನಾವು ಪ್ರಶ್ನೆ ಮಾಡೋಣ. ನಮಗೆ ಬಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಹಕ್ಕಲ್ಲಿ ನಾವು ಪ್ರಶ್ನೆ ಮಾಡೋಣ. ಆ ಲೆಕ್ಕಕ್ಕೆ ಬೇತಮಂಗಳ ಹೋಬಳಿ ಇದ್ದಾಗ ಅಥವಾ KJF ಮರುವಿಂಗಡಣೆ ಆದಾಗ KJF ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಯಾರು ಇಲ್ವಾ ನೋಡಿ. ಅವರವರ ಪಾಪ ಅವರಿಗೆ ಹೊತ್ಕೊಂಡ ಹಾಗೆ KH ಮುನಿಯಪ್ಪಣ್ಣನವರ ಪಾಪ ಅವರ ಮಗಳ ರೂಪದಲ್ಲಿ ಕಾಣ್ತಾ ಇದೆ. ಕಾರಣ ಇಷ್ಟೇ, ಜನಸಾಮಾನ್ಯರು ನಾವು KH ಮುನಿಯಪ್ಪನವ್ರಿಗೆ ಮತ ಹಾಕಿ ಅವ್ರನ್ನ ಸಂಸದನ ಮಾಡಿ, ಅವರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡಿ, ಸರಿಸುಮಾರು 29 ವರ್ಷಗಳ ಕಾಲ ಅವ್ರನ್ನ ಕೇಂದ್ರ ಸಚಿವರಾಗಿ ಮಾಡ್ತಕ್ಕಂಥವ್ರ ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತನ್ನ ತನ್ನ ಪುತ್ರಿ ಆದಂಥವರು, ಶಾಸಕರಾದಂಥವರು ಅವರೇ ಹೇಳ್ತಾ ಇದ್ದಾರೆ, ಸುಮಾರು 25-30 ವರ್ಷಗಳಿಂದ ಅಭಿವೃದ್ಧಿ ಇಲ್ಲ ಅಂತ. ಈಗ ಇರೋರೆಲ್ಲ ಹೇಳಿ, ಈ KH ಮುನಿಯಪ್ಪ ಅವ್ರನ್ನ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಇಲ್ಲ ಅಂತ? ಮಗಳೇ ಮಾಡ್ತಾ ಇದ್ದಾರೆ. ಸೊ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಲ್ಲಿರ್ತಕ್ಕಂಥ ಮುಖಂಡರು ಪ್ರತಿ ಗ್ರಾಮದಲ್ಲೂ ಪ್ರತಿ ಮನೆಗೂ ಹೇಳಬೇಕಾಗತ್ತೆ, 29 ವರ್ಷದಿಂದ ಅವ್ರ ತಂದೆಯವರು ಮಾಡ್ತಕ್ಕಂಥ ಸಾಧನೆನ ಕೇವಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಅಥವಾ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಅವ್ರ ಸ್ವಂತ ಮಗಳು. ಅವರೇ ಅನ್ಯ ರೀತಿಯಲ್ಲಿ ಎಲೆಕ್ಷನ್ಗಳನ್ನ ಮಾಡ್ತಾ ತೋಳು ಬಲ, ಅಧಿಕಾರದ ಬಲ, ಎಲ್ಲದಕ್ಕಿಂತ ಮಿಗಿಲಾಗಿ ಹಣ ಬಲ ಇಷ್ಟು ಯೂಸ್ ಮಾಡಿಕೊಂಡು ಅಧಿಕಾರಕ್ಕೆ ಬರ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು, ಬಿಜೆಪಿ ಪಕ್ಷವನ್ನ ಯಾವ ರೀತಿ ದಾರಿ ತಪ್ಪಿಸಿದ್ರು,
ಅದನ್ನೆಲ್ಲರೂ ಮನವರಿಕೆ ಮಾಡ್ಕೊಂಡು ಇವತ್ತು ಅವರ ಮಗಳು ಪ್ರಶ್ನೆ ಮಾಡ್ತಿದ್ದಾರೆ, ನಮ್ಗೆ ಯಾರೂ ಡೆವಲಪ್ ಮಾಡಿಲ್ಲ, ನಾನ್ ಡೆವಲಪ್ ಮಾಡಿದೀನಿ ಅಂತ. ಇಲ್ಲಿರೋರೆಲ್ಲ ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ನಮ್ದು ಮಾಧ್ಯಮದವ್ರು ಇದ್ದಾರೆ, ಬಹುಶಃ ಆ ಡ್ಯಾಮ್ ನ ಇತಿಹಾಸ ಕೆಣಕಿದ್ರೆ ಇರ್ತಕ್ಕಂಥ ಮಾಧ್ಯಮದವ್ರು ಗೊತ್ತಾಗತ್ತೆ ಎಷ್ಟು ಜನ ಇರ್ತಕ್ಕಂಥ ನಮ್ಮ ಗೊಲ್ಲಳ್ಳಿ ಪಂಚಾಯತ್ ಅಪ್ಲಿಕೇಶನ್ ಹಾಕಿದ್ದಾರೆ, ಎಷ್ಟು ವರ್ಷದಿಂದ ಅದು ಹೋರಾಟ ಮಾಡಿದ್ದಾರೆ, ಎಷ್ಟು ವರ್ಷಗಳಿಂದ ಅದ್ರ ಬೇಡಿಕೆ ಆಯ್ತೆ, ಅದು ಯಾರಿಂದ ಕಾರ್ಯರೂಪ ಬಂದದ್ದು ಅನ್ನೋದಂತೂ ನನಗಂತೂ ಸರಿಯಾಗಿ ಗೊತ್ತಿದ್ದಿರ್ಬೋದು. ಬಟ್ ರೂಪಕ್ನ ಆತ್ಮಕ್ಕೆ ಇನ್ನೊಬ್ರು XMLA ಇದ್ದಾರೆ, ಈ ಕ್ಷೇತ್ರವನ್ನ ಆಳ್ತಕ್ಕಂಥ ಒಬ್ಬ XMLA ಆದಂತ ಗೋವಿಂದ ಗೌಡರು ಬಹಳ ಸ್ಪಷ್ಟವಾಗಿ ಗೊತ್ತಿಲ್ಲ. ನಾನು ಸಂಶಿಷ್ಟವಾಗಿ ಹೇಳಕ್ ಬರ್ಬೇಕು ಅಂತಂದ್ರೆ, ಏನಿವತ್ತು ನೀವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅಂತ ಇದ್ದೀರಲ್ವಾ, ಈ ಅಭಿವೃದ್ಧಿ ಕಾರ್ಯಗಳನ್ನ ಕೇವಲ ಫೋರ್ಸು ಅಥವಾ ಒಂದು ಕಣ್ಣುರ್ಸೋ ತಂತ್ರ, ಹೋರಾಡೋದಕ್ಕೆ ಒಂದು ರೋಡ್ ಕೊಟ್ಬಿಟ್ಟು ನಾನು ರೋಡ್ ಹಾಕಿದ್ದೀನಿ ಅಂತಾರೆ. ಇವತ್ತು ನಮ್ಮ ರೈತರಿಗೆ ಯೂರಿಯಾದ ಕಷ್ಟ ಎಷ್ಟೈತೆ ಅಲ್ವಣ? ನಿಂತ್ಕೊಂಡ್ರೆ ಲಾಠಿ ಎತ್ತಿಬಿಟ್ಟು ಬರ್ಬೇಕು ಇವತ್ತು ಯೂರಿಯಾಗೆ. ಒಂದು ಮೂಟೆ 1000 ರೂಪಾಯಿ, 400 ರೂಪಾಯಿ, 450 ರೂಪಾಯಿ, 1000 ರೂಪಾಯಿ, ಹೇಳೋಣ 300 ರೂಪಾಯಿ ಇರೋದನ್ನ 1000 ರೂಪಾಯಿಗೆ. ಇವತ್ತು ರೂಪಕ್ಕನಿಗೆ ಸೂಪರ್ MLA ಗೋವಿಂದ ಗೌಡರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಅವ್ರು ಒಂದೇ ಕಥೆ ಹೇಳ್ದು, ಎಲೆಕ್ಷನ್ ದಿವಸ 1000 ಕೊಟ್ರೆ ಹಳ್ಳಿ ಜನ ನನ್ಗೆ ಓಟ್ ಹಾಕ್ತಾರೆ, ನಾನು MLA ಆಗ್ಬಿಡ್ತೀನಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದ್ದಾರೆ. ರೂಪಕ್ಕ ಹೋರಾಡೋದಕ್ಕೆ ಕಪ್ಪು ಕಲರ್ ರೋಡ್ ಅಲ್ಲ ಬೇಕಾಗಿರೋದು, ತಿನ್ನ ಕೂಟ ಬೇಕು ರೂಪಕ್ಕ. ಫಸ್ಟ್ ರೈತರಿಗೆ ಸಹಾಯ ಮಾಡಿ, ರೈತರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ರೂಪಕ್ಕ, ಆಮೇಲೆ ರೋಡ್ ಅದೆಲ್ಲ ಬಿಟ್ಟು ಹೊಸ ಡ್ರಾಮಾ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಾನು ಒಂದು ವರ್ಷದಿಂದ ಮಾತಾಡ್ತಾ ಇರ್ಲಿಲ್ಲ, ಎಲ್ಲೋ ಪಾಪ ಗೋವಿಂದ ಗೌಡರು ಕೇಳಿದ್ರಂತೆ, ಯಾಕೋ ಮೋಹನ್ ಏನು ಮಾತಾಡ್ತಾ ಇಲ್ವಾ ಅಂತ. ನಾವ್ ಯಾಕೆ ದೊಡ್ಡವ್ರ ಬೇಕು ಮಾತಾಡ್ಬೇಕು, ನಾವು ಚಿಕ್ಕವ್ರು ಅಂತ ನಾನು ಸೈಲೆಂಟ್ ಆಗಿದ್ದೆ. ಬಟ್ ಯಾಕೋ ಸುಮ್ಮನೆ ಇದ್ರೆ ಪಾಪ ಅವ್ರ ಶೋ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನಮ್ಮ ಹುಲ್ಕೂರು ಪಂಚಾಯತಿಯಲ್ಲಿ APMC ಮಾರ್ಕೆಟ್ ಯಾರು ತರ್ತಾ ಇದ್ದಾರೆ, ಭಗವಂತನ ಮುಂದೆ ಬಂದು ನಿಂತ್ಕೊಂಡ್ ಬಿಡ್ಲಿ. ಆ APMC ಯಾರ್ಡ್ ಮಾಡ್ತಾ ಇರೋಂಥದ್ದು ರೈತರ ಉಪಯೋಗಕ್ಕ ಅಥವಾ ಗ್ರಾನೈಟ್ ಮಾಲೀಕರ ಉಪಯೋಗಕ್ಕ ಅಂತ ಅವ್ರು ಭಗವಂತನ ಮುಂದೆ ಬಂದು ಹೇಳ್ಬಿಡಿಲ್ಲ, ನಾನು ನಿಷ್ಪಾಕ್ಷವಾಗಿ ರೈತರಿಗೋಸ್ಕರ ಈ ಪ್ರಾಜೆಕ್ಟ್ ತಂದಿದ್ದೀನಿ ಅಂತ. ಲಾರಿಗಳು ಹೋಯ್ತು ನೋಡಿ. ನಾನ್ ಮಾತಾಡ್ತಾ ಇಲ್ಲ, ನನ್ನ ರೈತರು ಕುತ್ಕೊಂಡಿರ್ತಕ್ಕಂಥವ್ರು ಹೇಳ್ತಾ ಇರೋಂಥದ್ದು ಲಾರಿಗಳ ಗಟ್ಟಲೆ ಗ್ರಾನೈಟ್ ಸಾಗಿಸ್ತಾ ಇದ್ದಾರೆ ಅಂತ. ಇವತ್ತು ನಾವೆಲ್ಲ ಅರ್ಥ ಮಾಡ್ಬೇಕಾಗಿರೋದು, ಒಂದು ದೀಪಾವಳಿ ಹಬ್ಬ ವರ್ಷದಲ್ಲಿ ಒಂದ್ಸಲ ಮಾಡ್ತೀವಿ ನೋಡಿ. ನಮ್ಮ ರೂಪಕ್ಕ ಮತ್ತು ಗೋವಿಂದ ಗೌಡರು ಮಾಡ್ತಾ ಇರೋದು 7 ಸಲ ಪೂಜೆ APMC ಯಾರ್ಡ್ಗೆ. ಎಷ್ಟು? 7 ಸಲ ಪೂಜೆ ಮಾಡ್ತಾರೆ. ಒಂದು ಪೂಜೆ ಮಾಡಿದಾಗ ಒಂದು ಕಣ್ಣೂರ್ಸೋದು, ಒಂದು 10 ಲಾರಿ ಕಳಿಸ್ಬಿಡೋದು, ಇನ್ನೊಂದು ಪೂಜೆ ಮಾಡೋದು ದೃಷ್ಟಿ ಆಗೈತೆ ಅನ್ನೋದು, ಇನ್ನೊಂದು ಕಾಂಟ್ರಾಕ್ಟ್ ನ್ಯಾಯ ಕರ್ಕೊಳ್ಳೋದು, ಕಲ್ಲೆತ್ತಿ ಕಳಿಸ್ಬಿಡೋದು. ಇವತ್ತು ಇದೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ಹೇಳ್ಬೇಕಾಗಿರೋದು, ಬರೀ ರೋಡ್ ಅಂತ ಹಾಕಿದ್ರೆ ಡೆವಲಪ್ಮೆಂಟ್ ಅಲ್ಲ. ನೀವೇ ನಿಮ್ ಬಾಯಾರ ಹೇಳ್ತಾ ಇದ್ದೀರಾ 25-30 ವರ್ಷದ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ. ನೀವೇ ನಿಮ್ಮ ಅಪ್ಪನವ್ರು ಮಾಡ್ತಕ್ಕಂಥ ಕಾರ್ಯವನ್ನ, ನಿಮ್ಮ ತಂದೆಯವ್ರು ಮಾಡ್ತಕ್ಕಂಥ ಒಂದು ಹೀನಾಯ ಅಭಿವೃದ್ಧಿಯನ್ನು ಒಪ್ಕೊಳ್ತಾ ಇದ್ದೀರಾ. ಇವತ್ತು ಎಲ್ಲರೂ ಕೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗಿಷ್ಟೇ, 1 ರೋಡ್ 2 ರೋಡ್ ಹಾಕ್ಬಿಡೋದಲ್ಲ, ನಮ್ಮ ರೈತರಿಗೆ ಸ್ಪಂದನೆ ಮಾಡಬೇಕು. ರೈತರಿಗೆ ಯೂರಿಯಾ ಐತೆ, ಎಲ್ಲಾ ಬಹಳಷ್ಟು ದೊಡ್ಡ ಪ್ರಮುಖವಾದಂತ ಸಾಧನ ರೂಪಕ ಅವ್ರದ್ದು, ಗೋವಿಂದ ಗೌಡರು ನೋಡಿ. ಅಲ್ಲಿ ನನ್ನ ಹೆಣ್ಮಕ್ಳು ಕೂತಿದ್ದಾರೆ, ನನ್ನ ತಾಯಿಯನ್ನು. ಇವತ್ತು ಗೋವಿಂದ ಗೌಡರನ್ನ ಮತ್ತೆ ರೂಪಕ ಎಲ್ಲರೂ ಪ್ರಶ್ನೆ ಮಾಡ್ಬೇಕು. ಹೆಣ್ಣು ಮಕ್ಳಿಂದ ಲೋನ್ ಬಂದಾಗ 1 ಲಕ್ಷ ಲೋನ್ ಕೊಡ್ತೀನಿ ಅಂತ ಲೋನ್ ಕೊಟ್ಟು ಓಟ್ ಹಾಕ್ಸ್ಕೊಂಡ್ರಲ್ಲ, ಇವತ್ತು ಸರಿಸುಮಾರು 2 ವರ್ಷ ಆಯ್ತು. ಹೆಣ್ಣು ಮಕ್ಳು ಕಣ್ಣೊರ್ಸಂತ ತಂತ್ರ ಎಲ್ಲೋಯ್ತು? ಎಲ್ಲಿ 1 ಲಕ್ಷ ಕೊಡ್ತೀನಿ ಪ್ರತಿ ಹೆಣ್ಣು ಮಕ್ಳ ಸಂಘಕ್ಕೆ ಅಂದ್ರಿ, ಎಲ್ಲಿ 1 ಲಕ್ಷ? ಇದರಲ್ಲಿ ಬಹಳಷ್ಟು ಅವ್ಯವಹಾರಗಳು ಕೂಡವೆ. ಒಂದು ಸ್ವಸಹಾಯ ಸಂಘದವರು 1.25 ಲಕ್ಷ ಇಟ್ರೆ ಅದರಲ್ಲಿ ಬರ್ತಕ್ಕಂಥ ಬಡ್ಡಿ XYZ ಎಲ್ಲ ಯಾರಿಗೋ ಅಕೌಂಟ್ ಹೋಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು. ಮನೆ ಗೋವಿಂದ ಗೌಡರ ಮೇಲೆ ಸುಮಾರು FIR ಆಗೈತೆ. ನಾನು ಹೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಮಾಧ್ಯಮದಲ್ಲಿ ತೋರಿಸಿದ್ದಾರೆ, ತೆಲುಗಲ್ಲಿ ಹೇಳ್ತಾರೆ, అగ్గులేందే పగొస్తుందేంప అంట కదేమన్నా. తప్పు చేయలే నీ పైన FIR అయిపోయినా గోవింద గౌడు. మేమేమన్నా మాట్లాడితే వంట వేమరా ఉండి చిన్నోళ్ళు అంటాడు. ఆ అమ్మ కరెక్ట్ గా మాట్లాడాల్సింది ఎవరంటే వాళ్ళు రూపాక ఒకరే. రూపాక మాట్లాడితే కరెక్ట్. కాంగ్రెస్ కార్యకర్తలు, కాంగ్రెస్ లీడర్లు ఎవరైనా ఎప్పుడు క్వశ్చన్ చేస్తే ಇವ್ರು ಎದ್ದು ಆಚೆ ಕಳಿಸ್ರು ಅಂತೀರಾ? ಎಲ್ಲಿದ್ದೀರಾ ಸ್ವಾಮಿಗಳೇ? ಇವತ್ತು ನನ್ನ ಹೆಣ್ಣು ಮಕ್ಕಳಿಗೆ ನಗರ ಭಾಗದಲ್ಲಿರ್ಬೋದು ಅಥವಾ ರೂರಲ್ ಭಾಗದಲ್ಲಿರ್ಬೋದು, ಗ್ರಾಮೀಣ ಭಾಗದಲ್ಲಿರ್ಬೋದು,
ನೀವು ಮಾತು ಕೊಟ್ಟು ಓಟ್ ಹಾಕ್ಸ್ಕೊಂಡ್ರಲ್ಲ ಮತ್ತೆ 1 ಲಕ್ಷ ಕೊಡ್ತೀನಿ ಅಂತ. ಯಾಕೆ ಕೊಟ್ಟಿಲ್ಲ 1 ಲಕ್ಷ? ಯಾರಪ್ಪನ ದುಡ್ಡು ಅಂತ ಅವರು ಕೊಟ್ಟಿರ್ತಂತ ಅಕೌಂಟ್ ಅಲ್ಲಿ ಅಲ್ಲೇ ಉಳಿಸ್ಕೊಂಡಿದ್ದೀರಾ. ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಹೆಣ್ಣು ಮಕ್ಕಳು ನೀವು ಮಾತು ಮುಂಚೆ ರೂಪಕ್ನವ್ರು ಬಂದು ಸೆರಗು ಸಾರಿಸ್ಬಿಟ್ಟು ನಿಮ್ಮ ಹೆಣ್ಣು ಮಗಳನ್ನ ಆಶೀರ್ವಾದ ಮಾಡಿ ಅಂತ ಸೆರಗು ಸಾರಿಸ್ತೀರಾ. ಇವತ್ತು ನಮ್ಮ KJF ಹೆಣ್ಣು ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ನಾನು ನನ್ನ ಟವಾಲಾಗಿ ನಿಮ್ಮಲ್ಲಿ ಭಿಕ್ಷೆ ಬೇಡ್ಕೊಳ್ತಾ ಇದ್ದೀನಿ. ನನ್ನ ಹೆಣ್ಣು ಮಕ್ಕಳು ಕೊಟ್ಟಿರ್ತಕ್ಕಂಥ ಭರವಸೆನ, ನನ್ನ ತಾಯಂದರಿಗೆ ಕೊಟ್ಟಿರ್ತಕ್ಕಂಥ ಭರವಸೆನ, ನನ್ನ ಅಕ್ಕಂದರಿಗೆ ನನ್ನ ತಂಗಿಯರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ನಾನು ನಿಮ್ಮನ್ನ ಅಂಗಲಾಚಿ ಕೇಳ್ಕೊಳ್ತಾ ಇದ್ದೀನಿ. ಕೂಡಲೇ ಅವ್ರು ಕೊಡ್ಬೇಕಾಗಿರ್ತಕ್ಕಂಥದ್ದು ನೀವು ಕೊಟ್ಟಿರ್ತಕ್ಕಂಥ ಮಾತು ಇರ್ತಲ್ಲ, ಅದರ ಪರವಾಗಿ ಅವರಿಗೆ ಸಂಘಗಳಿಗೆ ಸಹಾಯ ಮಾಡಿ ಅಂತ ನೀವು ಮತ ಹಾಕೊಡುವಾಗ ಸೆರಗಾಗಿ ಭಿಕ್ಷೆ ಬಿಡಿದ್ರಿ. ನಾನಿವಾಗ ಮತ ಹಾಕಿದ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಮಾತು ನಡೆಸ್ಕೊಳ್ಳಿ ಅಂತ ನಾನು ಟವಲ್ ಹಾಕಿ ಅಂಗಲಾಚ್ಕೊಳ್ತಾ ಇದ್ದೀನಿ. ರೂಪಕ್ಕ ನಿಮ್ಗೆ ಏನಾದ್ರೂ ಹೆಣ್ಣು ಮಕ್ಕಳ ಮೇಲೆ ಸ್ವಲ್ಪ ಆದ್ರೂ ನೀವ್ ಹೇಳ್ತಿರಲ್ಲ, ನಾನೂ ಒಂದ್ ಹೆಣ್ಣು ಮಗುನೇ, ನನ್ಗೆ ಯಾಕೆ ಇಷ್ಟು ಕಟ್ತೀರಾ ಅಂತ, ಕಷ್ಟ ಕೊಡ್ತೀರಾ ಅಂತ ಮೊಸಳೆ ಕಣ್ಣೀರ್ ಹಾಕ್ತಿರಲ್ಲ, ನಿಜವಾಗ್ಲೂ ಅದು ಕಣ್ಣಲ್ಲಿ ನೀರಂದ್ರೆ ಈ ತಿಂಗಳಿಂದಲೇ ತಾವು ಸ್ವಸಹಾಯ ಸಂಘಗಳಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ, ಅದಕ್ಕೂ ನಿಮ್ಮನ್ನೇ ದೇವರು ಅಂತ ನಿಮ್ಮ ಹೆಸರು ಇಟ್ಕೊಂಡಿದ್ದಾರೆ ತಮ್ಮ ಸಂಘಗಳಿಗೆ, ರೂಪಕ್ಕ ಸಂಘ ಅಂತ. ರೂಪಕ್ಕ ನೀವ್ ನಿಜವಾಗ್ಲೂ ಆ ಹೆಣ್ಣು ಮಕ್ಕಳ ಕಣ್ಣೊರೆಸ್ಬೇಕು, ಆ ಹೆಣ್ಣು ಮಕ್ಕಳ ಕಷ್ಟ ಕೊಡಬಾರ್ದು ಅಂದ್ರೆ ದಯಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಮಾತು ನಡೆಸ್ಕೊಂತ ನಾನು ನಿನ್ನ ಭಿಕ್ಷೆ ಬಿಡ್ತಾ ಇದ್ದೀನಿ ರೂಪಕ್ಕ. ಅದೆಲ್ಲದಕ್ಕಿಂತ ಮೊದಲಾಗಿ ಇವತ್ತು ಒಂದು ಭಾರಿ ದುರಂತದ ಘಟನೆಗಳನ್ನು ನೆನೆಸ್ಕೋಬೇಕು. ಹೀಗಾಗಿ ನಮ್ಮ ಅಕ್ಕವ್ರು ಹೇಳ್ತಾ ಇದ್ರು, ಸ್ವಸಹಾಯ ಸಂಘ ಅಥವಾ ಸ್ತ್ರೀ ಶಕ್ತಿ ಸಂಘದಲ್ಲಿ ಲೋನ್ ತಗೊಂಡು ಅವ್ರು ತೀರ್ಕೊಂಡ್ರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಡೆತ್ ಆದ್ರೆ, ಮರಣ ಹೊಂದಿದ್ರೆ, ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಯಾರೂ ಲೋನ್ ಕಟ್ಟುವಂತ ನೆಸೆಸರಿ ಇಲ್ಲ. ಆದ್ರೆ ಇವತ್ತು ದೌರ್ಜನ್ಯ ಮಾಡಿ ಸತ್ತಿರ್ತಕ್ಕಂಥ ಲೋನ್ ತಗೊಂಡು ಆ ಸತ್ತಾದ ಮೇಲೇನು ಅವರ ಮನೆಗಳಿಗೆ, ಅವರ ಮಕ್ಕಳ ಮೇಲೆ, ಅವರ ಪೋಷಕರ ಮೇಲೆ ದಬ್ಬಾಳಿಕೆ ಮಾಡಿ ಇವತ್ತು ಲೋನ್ ವಸೂಲಿ ಮಾಡ್ತಾ ಇದ್ದೀರಲ್ಲ. ರೂಪಕ್ಕ ನೀವು ಒಂದು ಹೆಣ್ಮಗು ಆಗಿದ್ದೀರ, ನೀವು ಅವ್ರ ಸ್ಥಾನದಲ್ಲಿದ್ದು ಸ್ವಲ್ಪ ಯೋಚನೆ ಮಾಡಿ. ಆ ಹೆಣ್ಮಗು ತಾಯಿ ಕಳ್ಕೊಂಡಿರ್ತಾಳೆ, ತಂದೆನ್ ಕಳ್ಕೊಂಡಿರ್ತಾಳೆ, ಗಂಡನ್ ಕಳ್ಕೊಂಡಿರ್ತಾಳೆ. ಇವತ್ತು ಅಂತ ದುಃಖದಲ್ಲಿ ಲೋನ್ ಕಟ್ಟುವಂತ ಪೊಲೀಸ್ ಅಧಿಕಾರಿಗಳ ಹತ್ರ ಕಳಿಸ್ತೀಯ ಅಂದ್ರೆ ನಿಮ್ಗೆ ಮನಸ್ಸಾಕ್ಷಿ ಎಲ್ಲಿಂದ ಆಯ್ತು? ನೀವು ಹೆಣ್ಣು ಮಗಳಲ್ವಾ? ಹಾಗಾದ್ರೆ ನೀವೇ ಹೇಳ್ತೀರಾ, ನನ್ನೊಬ್ಬ ಹೆಣ್ಣು, ನನ್ನ ಕಷ್ಟ ಸುಖ ಗೊತ್ತು, ನನ್ನ ಅಪ್ಪ ಧರ್ಮ ಕಳಿಸಿದ್ದಾರೆ, ನೀವೇ ಕಳಿಸಿದ್ರೆ ಅಂದ್ರೆ. ರೂಪಕ್ಕ ಸತ್ತಿರೋ ಮನೆಯಲ್ಲಿ ದುಡ್ಡು ವಸೂಲಿ ಮಾಡೋದು ಧರ್ಮನ? ಸತ್ತಿರೋ ಮನೆಯಲ್ಲಿ ಪೊಲೀಸರು ಕಳಿಸಿ ವಸೂಲಿ ಮಾಡೋದು ಧರ್ಮನ? ರೂಪಕ್ಕ ಈಗ ನಮ್ಮ ಮಾತಿರ್ತವ್ರು ಯಾರು ಕೇಳ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನಾನೇ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಾನೇ ನಿಮ್ಮನ್ನ ಭಿಕ್ಷೆ ಬೇಡ್ತಾ ಇದ್ದೀನಿ. ನನ್ನ ಹೆಣ್ಣು ಮಕ್ಕಳಿಗೆ ಯಾರಾದ್ರೂ ಮನೆಯಲ್ಲಿ ಸಾವಾದಾಗ ಅದಕ್ಕೆ ಹೋಗಿ ಪೀಡಿಸಿ ಅವ್ರ ಹತ್ರ ದುಡ್ಡನ್ನ ವಸೂಲಿ ಮಾಡುವಂತ ತಂತ್ರವನ್ನ, ಕುಟ್ಟಗಾರಿಕೆಯನ್ನ ತಾವು ನಿಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಣ್ಣವರು ಇಲ್ಲಿರೋ ಎಲ್ಲರೂ ದಯವಿಟ್ಟು ತಮ್ಮ ಮೂರದಲ್ಲಿ ಇದೊಂದು ಹೇಳಿ, ಇದೊಂದು ದೊಡ್ಡ ಒಂದು ಗ್ಯಾಲರಿಂಗ್ ತರ ಆಗ್ಬಿಡ್ತಾ ಇತ್ತು. ಸತ್ತಿರೋ ದುಡ್ಡು ಕೊಟ್ಟಬೇಕು ಅಂತ ಹೇಳಿ ಬಹಳಷ್ಟು ಪ್ರೆಷರ್ ಕೊಟ್ಟು ಹೆಣ್ಮಕ್ಳು ತೊಂದರೆ ಕೊಡ್ತಾ ಇದಾರಂತೆ. ಎಲ್ಲೇ ಆಗಿರ್ಲಿ ಈ ಮೋಹನ್ ಕೃಷ್ಣನ್ಗೆ ಒಂದು ಕರೆ ಮಾಡಿ, ಆತರ ಸತ್ತಿರೋ ಮನೆಯಲ್ಲಿ ದುಡ್ಡು ಯಾವುದೇ ಅಧಿಕಾರಿ ಬಂದು ಕೇಳಿದ್ರೆ, ಯಾವುದೇ ರೀತಿಯಾದಂತ ಕಾನೂನು ಕ್ರಮ ಜರುಗಿಸಿದ್ರೆ, ಅಥವಾ ಯಾವುದೇ ರೀತಿಯಾದಂತ ದಬ್ಬಾಳಿಕೆ ಮಾಡಿದ್ರೆ ನಾನು ಅಲ್ಲಿ ಬಂದಿರ್ತೀನಿ, ಮೊದಲನೇ ಕೇಸ್ ನನ್ನ ಮೇಲೆ ಆಗ್ಲಿ, ಆಮೇಲೆ ಆ ಹೆಣ್ಮಗಳು ಆಗ್ಲಿ ಅಂತ ಹೇಳಿ ನಾನು ಎಲ್ಲರೂ ಪ್ರಾರ್ಥಿಸ್ಕೊಳ್ತೇನೆ. ಇವತ್ತು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ವಿಷಯಗಳು. ಇವತ್ತು ನಾಳೆ ಬೇರೆ ಊರಲ್ಲಿ ಆಗೋದು, ನಾಳೆ ನಮ್ಮೂರಲ್ಲೂ ಆಗ್ಬೋದು. ಪ್ರತಿ ಊರಲ್ಲೂ ತಾವು ಎಚ್ಚೆತ್ಕೋಬೇಕು, ಪ್ರತಿ ಊರಲ್ಲೂ ನಾವು ಸಂಘಟಿತರಾಗಬೇಕು, ಪ್ರತಿ ಊರಲ್ಲೂ ನಾವು ಹೆಣ್ಣು ಮಕ್ಕಳ ಜೊತೆ ನಿಂತ್ಕೋಬೇಕು. ಇವತ್ತು ಹೆಣ್ಣು ಮಕ್ಕಳನ್ನ ಲೋನ್ ಕೊಟ್ಟು ಹಾಳು ಮಾಡ್ತಾ ಇದ್ದಾರೆ ಅಂತ 5 ವರ್ಷದಿಂದ ಹೇಳ್ತಾ ಇದ್ದೆ. ಇವತ್ತು ನೋಡಿ ಅದಕ್ಕೆ ಕನ್ನಡಿ ಅಂತ ಒಂದು ನಿದರ್ಶನಗಳು ಇವತ್ತು ಕಾಯ್ತಾ ಇದೆ. ಆ ಹೆಣ್ಣು ಮಗಳಿಗೆ ಏನೋ ಒಂದು ಲೋನ್ ಬರ್ತದೆ 1 ಲಕ್ಷ ಅಂತೇಳಿ ಎಲ್ಲೋ ಸಾಲ ಮಟ್ಟಿಯನ್ನು ಮಾಡಿ ಎತ್ಕೊಂಡು ಕಟ್ಟಿರ್ತಾರೆ. ಇವತ್ತು ಅದು ಬರ್ತಾ ಇಲ್ಲ. ಒಂದ್ ಕಡೆ ಅವ್ರ ಪತ್ನಿಯಿಂದ ಕಾಟ, ಅವ್ರಿಗಿರುವಂತ ಕಷ್ಟ, ಒಂದ್ ಕಡೆ ಅಲ್ಲಿ ತಂದಿರೋ ಬಡ್ಡಿಯವ್ರ ಕಡೆಯಿಂದ ಕಾಟ, ಅವ್ರ ಕಷ್ಟ. ಇವತ್ತು ಹೆಣ್ಣು ಮಕ್ಕಳು ಈ ರೂಪಕ್ಕ ಲೋನ್ಗಳು ಅಥವಾ ಈ DCC ಬ್ಯಾಂಕ್ ಲೋನ್ಗಳ ಒಂದು ಅವ್ಯವಹಾರದಿಂದ ಬಹಳಷ್ಟು ಬುದ್ಧಿಗೆಟ್ಟವ್ರೆ. ಅವ್ರಿಗೆಲ್ಲ ನೀವೆಲ್ಲ ಜೊತೆಲಿರ್ಬೇಕು, ನಾನು ಜೊತೆಲಿರ್ತೀನಿ ಅಂತೇಳಿ ನಾನು ನಿಮ್ಮನ್ನ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಷಯ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ನಮ್ಮ ನಾಯಕರಿಗೆ. ಮೋಹನ್ ಕೃಷ್ಣ 8ನೇ ವರ್ಷ ನನ್ನ ಸಮಾಜ ಸೇವೆಯನ್ನ ಮುಂದುವರಿಸ್ತಾ ಬರ್ತಾ ಇದ್ದೀನಿ. ಅನೇಕ ಜನ ಅನೇಕ ರೀತಿ ಮಾತಾಡ್ತಾ ಇದ್ದಾರೆ. ಮೋಹನ್ ಕೃಷ್ಣ ಜಿಲ್ಲಾ ಪಂಚಾಯತಿಗೆ ಜಂಟಿಯಾಗಿ ಬರ್ತಾರಂತೆ, ಮೋಹನ್ ಕೃಷ್ಣ BJPಗೆ ಆಗ್ತಾರಂತೆ. ನನಗಿಂತ ದೊಡ್ಡ ನಾಯಕರು
KGF ಅಲ್ಲಿ ಗೋವಿಂದಗೌಡ ಅಂತ ಪ್ರಭಾವಿ ನಾಯಕರುಗಳು ಅವನ್ ಬಂದ್ರೆ ಅವನ್ ಬೇಳೆ ಎಲ್ಲಿ ರೈತ ಬಿಡೋ ಅಂತಾರೆ. ನಾನು ಬರ್ತೀನಿ ಅನ್ನೋದಕ್ಕೆ ಇರ್ತಕ್ಕಂಥವ್ರು ಸಾಕ್ಷಿ. ಮುಂದಿನ ಚುನಾವಣೆಯಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಮುಖಂಡರುಗಳಿಗೆ, ಯಾರಿಗೂ ಭಯ ಪಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ನಾವೆಲ್ಲ ಒಂದು ಪಕ್ಷದಲ್ಲಿ ಇದ್ದು ಆ ಪಕ್ಷದಲ್ಲಿ ನಮ್ಗೆ ಗೌರವ ಸಿಕ್ಕಿಲ್ಲ ಅಂತ ಆಚೆ ಬಂದಿರ್ತಕ್ಕಂಥವ್ರು. ಮೋಹನ್ ಕೃಷ್ಣ ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ, ಪಕ್ಷೇತರೆಯ ಅಭ್ಯರ್ಥಿಯಾಗಿ ನಾನು ನಿಮ್ಮ ಮುಂದೆ ಬಂದೇ ಬರ್ತೀನಿ. ನನ್ನ ಮೇಲೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿರ್ತಕ್ಕಂಥ ನಾಯಕರನ್ನ ಕೊಟ್ಕೊಳ್ತಾ ಇದ್ದಾರೆ. ಮತ್ತೆ ನನ್ನ ಜೊತೆಯಲ್ಲಿರ್ತಕ್ಕಂಥ ನಾಯಕರಿಗೆ ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ. ಇನ್ನ ಏನೆಲ್ಲ ಹಾಕಿದ್ರು ನಾನು ಒಬ್ಬ ನಿಂತ್ರು, ನೀವೆಲ್ಲ ಇಷ್ಟು ಜನ ಇದ್ದೀರಲ್ಲ, ಒಬ್ಬೊಬ್ರು ಒಂದು ಸಿಪಾಯಿಯಾಗಿ ಕೆಲಸ ಮಾಡಿ ನಿಮ್ಮ ಸೇವೆ ಮಾಡಕ್ ನಾನು ಬರ್ಬೇಕಾ ಬೇಡವಾ? ಬರ್ಬೇಕಾ ಬೇಡವಾ? ಬರಬೇಕು ಅಂದ್ರೆ ಇವತ್ತಿಂದನೇ ಹೇಳಿ, ಮನೆ ಮನೆಗೂ, ನೀವು ಕುತ್ಕೊಳ್ಳೋ ಜಾಗದಲ್ಲಿ, ಸ್ಕೂಲ್ಗೆ ಹೋಗೋ ಜಾಗದಲ್ಲಿ, ಹಬ್ಬ ನಡೆಯೋ ಜಾಗದಲ್ಲಿ ಮೋಹನ್ ಕೃಷ್ಣ ಯಾಕೆ ಬರಬೇಕು ಅಂತ ಯಾರಾದ್ರೂ ಕೇಳಿದ್ರೆ, ಮೋಹನ್ ಕೃಷ್ಣ ಬಡವರಿಗಾಗಿ ಸೇವೆ ಮಾಡಲಿಕ್ಕೆ ತನ್ನ ಸ್ವಂತ ಖರ್ಚಿನಿಂದ ಮಾಡ್ಕೊಂಡು ಬರ್ತಾ ಇದ್ದಾನೆ. ರೂಪಕ್ಕಾಗೆ ಒಂದು ತಿಂಗಳಿಗೆ ಗೌರ್ಮೆಂಟ್ ಲೆಕ್ಕಾಚಾರ ಪ್ರಕಾರ ಅವ್ರ ಕಾರ್ ಡ್ರೈವರ್ ಸ್ಯಾಲ್ರಿ, ಆಯಮ್ಮನ್ ಸ್ಯಾಲ್ರಿ, ಆಫೀಸ್ ಸ್ಯಾಲ್ರಿ, ಅವ್ರ ಸೆಕ್ರೆಟರಿ ಸ್ಯಾಲ್ರಿ, ಆಯಮ್ಮ ಬಾಡಿಗೆ ಮನೆ ಎಲ್ಲಾ ಸೇರಿ ಸರಿಸುಮಾರು 6 ಲಕ್ಷ ತಿಂಗಳಿಗೆ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಎಷ್ಟು ಬರುತ್ತೆ? ಬಟ್ ಆಯಮ್ಮ ಗೌರ್ಮೆಂಟ್ ಸಂಬಳ ತಗೊಂಡು ಜನರ ಸೇವೆ ಮಾಡಕ್ಕೆ ಊರೂರು ಸುತ್ತಾಡ್ತಾ ಇದಾರೆ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಮೋಹನ್ ಕೃಷ್ಣ ಒಳದಲ್ಲಿ ಕೆಲಸ ಮಾಡಿ, ಬೇರೆ ಕಡೆ ವ್ಯವಹಾರಗಳು ಮಾಡಿ, ನನ್ನ ಸ್ವಂತ ದುಡ್ಡಿಂದ ಸಂಬಳ ತಗೊಂಡಲ್ಲ, ಕರೆಕ್ಟ್ ಅಲ್ವಾ? ತಿಂಗಳ ವಾರನೂ ನಿನ್ ಸೇವೆ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ರೂಪಕ್ಕ ಅವರಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ನಾನು ನಿಮ್ ಮುಂದೆ ಬಂದಾಗ ಎದೆ ಎತ್ತಿ ಮೋಹನ್ ಕೃಷ್ಣ ಪರವಾಗಿ ತಲೆ ಎತ್ತಿ ವೋಟ್ ಕೇಳೋ ಅಂತ ಒಂದು ಶಕ್ತಿನ ನಿಮ್ ಕೈಯಲ್ಲಿ ಇಟ್ಟಿರಿ. ಕರೆಕ್ಟ್ ಅಲ್ವಾ? ಎಲ್ಲಾದ್ರೂ ಅಪರಾಧ ಮಾಡಿದೀನಾ? ಎಲ್ಲಾದ್ರೂ ಲಂಚ ತಗೊಂಡು ಜೈಲ್ಗೆ ಹೋಗಿದ್ದೀನಾ? ಇಲ್ಲಾಂದ್ರೆ ಯಾರನ್ನೋ ಒಬ್ರು ಇಟ್ಕೊಂಡು ಆಟ ಆಡಿಸ್ತಾ ಇದ್ದೀನಾ? ಯಾವುದೂ ಮಾಡಿಲ್ಲ. ಮೋಹನ್ ಕೃಷ್ಣ 8 ವರ್ಷಗಳ ಕಾಲ ಸ್ವಂತ 5 ರೂಪಾಯಿ ಸೇವೆ ಇರ್ಬೋದು, 5 ರೂಪಾಯಿ ಅಷ್ಟು ಖರ್ಚು ಮಾಡಿ ಇಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ, ಮೋಹನ್ ಕೃಷ್ಣ 8 ಸೇರಿಸಿದ ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ 10 ವರ್ಷ ಸಂಬಳ ಇಲ್ದಿರ ನಿಮ್ ಸೇವೆ ಮಾಡಿದೀನಿ. ಕರೆಕ್ಟ್ ಇಲ್ವಾ? ರೂಪಕ್ಕ ಸಂಬಳ ತಗೊಂಡು ನಿಮ್ ಸೇವೆ ಮಾಡಿದ್ರೆ ಕರೆಕ್ಟ್ ಅಲ್ವಾ? ಸಂಬಳ ತಗೊಂಡು ಸೇವೆ ಮಾಡೋದು ಇಂಪಾರ್ಟೆಂಟ್, ಸಂಬಳ ಇಲ್ದಿರ ಸೇವೆ ಮಾಡೋದು ಇಂಪಾರ್ಟೆಂಟ್? ಸಂಬಳ ಇಲ್ದಿರ ನನ್ನ ಸ್ವಂತ ಡ್ರೈವರ್ ನನ್ನ ಖರ್ಚಲ್ಲಿ ಕಾರ್ ನೋಡ್ಸ್ಕೊಂಡು ಬಂದು ಸೇವೆ ಮಾಡ್ತಾ ಇದ್ದೀನಿ. ನನ್ನ ದುಡ್ದಂತ ಡೀಸೆಲ್ ಹಾಕೊಂಡು ನಿಮ್ಗೆ ಸೇವೆ ಮಾಡ್ತಾ ಇದ್ದೀನಿ. ಇಂಥವ್ರಿಗೆ ನೀವು ಮತ ಕೇಳೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತ ಮುಜುಗರ ಬೇಡ. ಎಲ್ಲರೂ 5 ವರ್ಷಕ್ಕೆ ಓಡೋಗ್ತಾರೆ ಅಂದ್ರು, ಅದನ್ನ 8ನೇ ವರ್ಷ ಗಟ್ಟಿಗಿದ್ದೀನಿ. ಈ ಪ್ರಾಣ ಗಟ್ಟಿಗಿರೋವರೆಗೂ ಆರ್ಥಿಕವಾಗಿ ಗೊತ್ತಿಲ್ಲ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಈ ಪ್ರಾಣ ಗಟ್ಟಿಗಿರೋವರೆಗೂ ನೆಕ್ಸ್ಟ್ ಸಲ ನಾವು ಇಂಡಿಪೆಂಡೆಂಟ್ ಆಗಿ ಆಗ್ತೀರಿ. ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಗೆಲ್ಸಿದ್ರೆ ನಿಮ್ ಸೇವೆ ಮಾಡ್ತೀನಿಲ್ಲ, ಮತ್ತೆ ನಾನು ಕೂಲಿಗೆ ಹೋಗ್ತೀನಿ, ಅಷ್ಟೇ ಅಲ್ವಾ? ಬಟ್ ಅವ್ರಿಗೆ ಎಲ್ಲಿ ಬರ್ತಾರೆ? ಸಂಬಳ ತಗೊಂಡು ಇಲ್ಲಿ ಬರ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ? ಬೇರೆ ಕಡೆ ಹೋಗ್ತಾರೆ. ನನಗೂ ಅವ್ರಿಗಿರುವಂತ ಡಿಫ್ರೆನ್ಸ್ ಇದೆ. ದಯಮಾಡಿ ಇಲ್ಲಿ ಅನೇಕ ಸವಲತ್ತುಗಳು ಇವತ್ತು ನಾವು ವಂಚಿತರಾಗಿದ್ದೀವಿ. ಪ್ರತಿಯೊಬ್ಬ ಕಾಂಟ್ರಾಕ್ಟರ್ ನಮ್ಮ KGF ತಾದಲ್ಲಿ ಮಾಡ್ತಕ್ಕಂಥವ್ರು KGF ನವ್ರು ಯಾರು ಇಲ್ಲ. ಎಷ್ಟು ಜನ ಕಾಂಟ್ರಾಕ್ಟರ್ ಇದ್ದೀರೋ ಗೊತ್ತಿಲ್ಲ. ಇಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಕೂಡ ನಮ್ಮ KGF ಅವ್ರು ಇಲ್ಲ. ಎಲ್ಲ ಕೋಲಾರ್ಗೆ ಹೋಗ್ತಾ ಇದೆ. ಕೋಲಾರ ಕಾಂಟ್ರಾಕ್ಟರ್ ಬದುಕ್ತಾ ಇದ್ದಾರೆ. ನಾವೇನ್ ಪಾಪ ಮಾಡಿದ್ರಿ ಕಣ್ರಿ? ನಮ್ ರೂಪಕ್ಕೆ ಅರ್ಥ ಆಗ್ತಾ ಇಲ್ವಾ? ಅಂದ್ರೆ ನಮ್ ಕಾಂಗ್ರೆಸ್ ಲೀಡರ್ಸ್ ನಮ್ಮ ರೂಪಕ್ಕ ಜೊತೆ ಅಷ್ಟೊಂದು ವೀಕ. ಅಮ್ಮನ ಪ್ರಶ್ನೆ ಮಾಡಕ್ಕಾಗಲ್ವಾ? ಗೋವಿಂದಗೌಡನ ಪ್ರಶ್ನೆ ಮಾಡಕ್ಕಾಗಲ್ವಾ? ಇದು ನನ್ನ ಗ್ರಾಮ, ನನ್ನ ತಾಲೂಕಲ್ಲಿರೋರು, ನನ್ನ ಗ್ರಾಮದಲ್ಲಿರೋರು, ನನಗೇ ಕೆಲಸ ಕೊಡಬೇಕು, ನನ್ನ ಹಳ್ಳಿ ಅಭಿವೃದ್ಧಿ ನನ್ನ ಕಡೆಯಿಂದನೇ ಆಗ್ಬೇಕು ಅನ್ನೋದು ತಾಕೊಡಂತ ದಮ್ಮು ತಾಕತ್ತು ಅವ್ರಿಗೆ ಇಲ್ವಾ?
ಕೇಳಿ ನೀವೆಲ್ಲರೂ ಇವತ್ತು ಒಂದು ಯಾರು ಕಾಂಗ್ರೆಸ್ ಕಾರ್ಯಕರ್ತ ಸಿಕ್ಕಿದ್ರೆ ಕೇಳಿ, ಯಾಕಪ್ಪ ನೀನು ಕೋಲಾರ ಕಾಂಟ್ರಾಕ್ಟ್ ಕೊಟ್ಟರು ಸುಮ್ಮನೆ ಇರ್ತೀಯ, ನಿನ್ನ ಊರಲ್ಲಿ ನಿನ್ನ ಪಂಚಾಯತಿಯಲ್ಲಿ ಯಾವ್ದೋ ಬೇರೆ ಬಂದು ಕೆಲಸ ಮಾಡೋದು ಸುಮ್ಮನೆ ಇರ್ತೀಯ, ನೀನ್ ಕೆಜಿಎಫ್ ಅಲ್ವಾ ಅಂತ ಗಟ್ಟಿ ಕೇಳ್ಬೇಕು ನಾವು. ಅವಾಗಲ್ವ ಅವ್ರಿಗೆ ಅರ್ಥ ಆಗತ್ತೆ. ನಾವೆಲ್ಲರೂ ಸೇರಿ ಸಂಘಟಿತರಾಗೋಣ. ಮತ್ತೆ ಹೇಳ್ತಾ ಇದ್ದೀನಿ, ಅವರು 2,000 ಕೊಟ್ಟರು, 1,000 ಕೊಟ್ಟರು ಎಲೆಕ್ಷನ್ಗೆ ಎಲ್ಲರಿಗೂ ಗೊತ್ತಿರೋರು ಗೊತ್ತು ಕದ ವೆಂಕಟೇಶನ. ಅವ್ರ ತಂತ್ರ ಕುತಂತ್ರ ಒಂದೇ. ನಾವು ಬುಕ್ಸ್ ಕೊಡೋ ಕಾರ್ಯಕ್ರಮ ಮಾಡ್ತಾ ಇದೀನ ಇಲ್ವಾ? ಓಂ ಶಕ್ತಿ ಹೋಗ್ತಾ ಇತ್ತಾ ಇಲ್ವಾ? ನಿಮ್ಮ ಕಷ್ಟ ಸುಖಗಳಿಗೆ ನಾನು ಸ್ಪಂದನೆ ಮಾಡ್ತಾ ಇದ್ದೀನಿ. ಇದು ಗ್ರಾಮ ಪಂಚಾಯತಿಯ ಚುನಾವಣೆ ಬರ್ತಾ ಇದೆ. ಯಾವುದೇ ರೀತಿಯಾದಂತ ಭಯ ಪಡುವಂತ ಒಂದು ಕೆಲಸ ಆಗೋದು ಬೇಡ. ದಯಮಾಡಿ ಇವತ್ತು ತುಂಬಾ ಜನ ಬಂದಿದ್ದೀರಾ. ಕೊನೆಯಲ್ಲಿ ಒಂದೇ ಒಂದು ವಿನಂತಿ, ಯಾರು ಏನೇ ಹೇಳಿದ್ರು ಒಂದು ಭಯ ಇಕ್ಸ್ತಾರೆ ಜನಗಳಿಗೆ. ಲಾಸ್ಟ್ ಅಲ್ಲಿ ನಾವು 2,000 ಕೊಡ್ತೀವಿ ಬಿಡ್ರೋ, 3,000 ಕೊಡ್ತೀವಿ ಬಿಡ್ರೋ ಅಂತ ಭಯ ಇಕ್ಸ್ತಾರೆ. ನೀವು ಗಟ್ಟಿಗೆ ಹೇಳಿ, ನೀವು ಲಾಸ್ಟ್ ಅಲ್ಲಿ 1,000-2,000 ಕೊಡ್ತೀರಾ, ನಮ್ಮ ಮನೆ ಮಗ, ನಮ್ಮ ರೈತನ ಮಗ 8 ವರ್ಷದಿಂದ ಕೊಟ್ಕೊಂಡ್ಬಂದಿದೆ, ಪಕ್ಕಕ್ಕೆ ಎದುರೋನೆ ಅಂತ ಗಟ್ಟಿಗೆ ಹೇಳ್ಬೋದಲ್ವಾ? ಚುನಾವಣೆ ಬಂದಾಗ ಮಾತ್ರ ನೀವು ನಮ್ಮ ಗ್ರಾಮಕ್ಕೆ ಬರ್ತೀಯ, ನಮ್ಮ ಮೋಹನ್ ಕೃಷ್ಣ ಆಲ್ರೆಡಿ ಬಂದು ಹೋಗಿದ್ರೆ ಗಟ್ಟಿಗೆ ಹೇಳಿ. ಸಂಘಟಿತರಾಗೋಣ, ಭಯ ಪಡಬೇಕಾಗಿಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ನಿಮ್ಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇಲ್ಲಿ ಸೇರ್ತಕ್ಕಂಥ ಪ್ರತಿ ಮುಖಂಡರಿಗೂ ಒಂದು ಶಕ್ತಿ ಐತೆ. ಇಲ್ಲಿ ಸೇರಿರ್ತಕ್ಕಂಥ ನನ್ನ ಹೆಣ್ಮಕ್ಳಿಗೂ ಒಂದು ಶಕ್ತಿ ಐತೆ. ಆ ಶಕ್ತಿನ ಯುಕ್ತಿ ಮಾಡಿ, ಆ ಯುಕ್ತಿನ ಮೋಹನ್ ಕೃಷ್ಣ ಆಶೀರ್ವಾದವಾಗಿ ಪರಿವರ್ತನೆ ಮಾಡಿ ನಿಮ್ಮೆಲ್ಲರೂ ಮುಂದೆ ಬಂದಾಗ ನಮ್ ಜಗನ್ ಹೇಳ್ತಾ ಇರ್ತಾರೆ ಆಂಧ್ರ ಅಂತ, ಕಣ್ಣು ಮೂಸಿ ಕಣ್ಣು ತಿರ್ಸ್ತಾ 5 ಏಳು అయిపోతుంది ಅಂತ. ನಾವು ಕಣ್ಣು ಮುಚ್ಚಿ ಕಣ್ತಾಗಿ 2 ವರ್ಷ ಆಗ್ಬೇಕಷ್ಟೇ. 2 ವರ್ಷ ಗಟ್ಟಿ ಇರೋಣ. 2 ವರ್ಷ ಆದ ನಂತರ ಎಲ್ಲರ ಪ್ರೀತಿ ವಿಶ್ವಾಸ ಮೋಹನ್ ಕೃಷ್ಣ ಮೇಲೆ ಇರಲಿ. ಮತ್ತೊಂದ್ಸರಿ ಸ್ಪಷ್ಟ ಹೇಳ್ತೀನಿ, ನಾನು MLA ಆಗ್ಬೇಕು ಅನ್ಕೊಂಡ್ರೆ ನನ್ನ ಆಸ್ತಿನ ಕಾಪಾಡ್ಕೊಳಕ್ಕಲ್ಲ. ನಾನು MLA ಆಗ್ಬೇಕು ಅನ್ಕೊಂಡಿರೋಂಥದ್ದು ಪರ್ಸೆಂಟೇಜ್ ತಗೊಳಕ್ಕಲ್ಲ. ಅವ್ರು ಯಾರಾದ್ರೂ ಕಾಂಗ್ರೆಸ್ ಅವ್ರ ಮುಂದೆ ಚಾಲೆಂಜ್ ಮಾಡಿದ್ರೆ ಓಪನ್ ಚಾಲೆಂಜ್ ಮಾಡಿ, ಯಾರ ದೇವ್ರ ಹತ್ರಲ್ಲೂ ಬರ್ಲಿ, ನಾನ್ ಸತ್ಯ ಮಾಡ್ತೀನಿ MLA ಆದ್ರೆ ಪರ್ಸೆಂಟೇಜ್ ತಗೊಳಲ್ಲ ಅಂತ. ನಿನಗೆ ತಾಕತ್ತು ದಮ್ಮದ್ರೆ ಬಂದು ಬಾರೋ ಪರ್ಸೆಂಟೇಜ್ ತಗೊಳಲ್ಲ ಅಂತ ಸತ್ಯ ಮಾಡಾಕ್ತೀನಿ. ಮೋಹನ್ ಕೃಷ್ಣ ಪರ್ಸೆಂಟೇಜ್ ಬಂದಿಲ್ಲ, ಮೋಹನ್ ಕೃಷ್ಣ ರೈತ ಸೇವೆ ಮಾಡ್ಲಿಕ್ಕೆ ಬಂದಿದ್ದಾನೆ. ಮತ್ತೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, 2 ನಿಮಿಷ.